ಹಲೋ ನಮಸ್ಕಾರ ಸ್ನೇಹಿತರು. ಏನಾಗ್ತದೆ, ಒಂದು ಬಿಗ್ ಟ್ವಿಸ್ಟ್ ಕೊಡು ಎಲ್ಲ ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ. ಹಾಗಿದ್ರೆ ಖಂಡಿತವಾಗಿಯೂ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಹೋಗಬೇಕಾಗಿರೋ ಜಾಗಕ್ಕೆ ಕೇಕೆ ಹೋಗಬೇಕಾಗಿದೆ. ಆದರೆ ಇಲ್ಲಿ ರಾಮಾಚಾರಿ ಬಂದುಬಿಟ್ರೆ ಅಂತ ಅಂದ್ಕೊಂಡು ಹೆದರ್ಕೋತಿದ್ದಾರೆ, ಅಂದರೆ ಕೇಕೆ ಬಂದುಬಿಟ್ರೆ ಅಂತ. ಈ ಕಡೆ ಇವರೇನೋ ರಾಮಾಚಾರಿ ಬರ್ತಾನೆ, ಪೂಜೆ ಮಾಡ್ತಾನೆ ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲಿಗೆ ಬರೋದು ಕೇಕೆ ಬರ್ತಿದ್ದಾಗೆ ಅವನಿಗೆ ಮಂತ್ರ ಬರಲ್ಲ. ಖಂಡಿತ ಆಗ ಬರದೇ ಇದ್ದಾಗ ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತೆ ಏನಪ್ಪ ಮಾಡೋದು ಅಂತ. ಫುಲ್ ಟೆನ್ಷನ್ ಆಗಿದ್ದಾರೆ. ಏನದು, ಯಾಕೆಷ್ಟು ಟೆನ್ಷನ್ ಇದೆಯಾ ಅಂತ ಕೇಳ್ತಿದ್ದಾರೆ. ಆದರೆ ಏನು ಟೆನ್ಷನ್ ಅಂತ ಹೇಳೋಕ್ಕಾಗತ್ತಾ ಜೈಗೆ? ಮಾನ್ಯತಾ ಖಂಡಿತ ಸಾಧ್ಯ ಅಲ್ಲ. ಜೊತೆಗೆ ಎಲ್ಲ ಪುರೋಹಿತರು ಎಲ್ಲ ಕೂಡ ಬರ್ತಿದ್ದಾರೆ. ನಿಜವಾಗ್ಲೂ ರಾಮಾಚಾರಿ ಬರ್ತಾನೆ, ಬರಲಿಲ್ಲ ಅಂದರೆ ಅವಮಾನ ಆಗೋದಿಲ್ವಾ ಅಂತ ಕೇಳ್ತಿದ್ರೆ ಖಂಡಿತವಾಗಿ ರಾಮಾಚಾರಿ ಬಂದೇ ಬರ್ತಾನೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಈ ಕಡೆ ವೈಶ್ವಕ ಮಾತ್ರ ತಾನು ಒಂದು ಕೆಮಿಕಲ್ನ ಮಿಕ್ಸ್ ಮಾಡಿ ಕೇಕಿಗೆ ಕೊಡಿಸ್ತೀನಿ, ಆಗ ಮಾತು ಬರಲ್ಲ. ಯಾವುದೇ ಕಾರಣಕ್ಕೂ ಕೂಡ ಕೇಕೆ ಅಲ್ಲಿಗೆ ಬರಲ್ಲ ಅಂತ ಮಾನ್ಯತಾಗೆ ವಿಷಯ ಮುಟ್ತಿದ್ದಾಗೆ ಮಾನ್ಯತಾ ಫುಲ್ ಖುಷಿ ಆಗ್ತಿದ್ದಾರೆ. ಏನಪ್ಪ ಇದು, ಯಾಕೆಷ್ಟು ಖುಷಿ ಆಗಿದೆಯಾ ಈಗಲೇ ಅಂತ ಕೇಳ್ತಿದ್ರೆ, ಖುಷಿ ಆಗಿರೋದ ಕೇಕೆ ಇಲ್ಲಿಗೆ ಬರ್ತಿಲ್ಲ ಅಂದರೆ ನಾನು ಖುಷಿನೇ ಆಗಬೇಕು ತಾನೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಅಜ್ಜಿ ಸರ್ವೇಶ್ ಎಲ್ಲ ಕೂಡ ಪೂಜೆನ ನೋಡ್ಕೋತಿದ್ದಾರೆ. ಆ ಕಡೆ ದೊಡ್ಡ ದೊಡ್ಡ ಪುರೋಹಿತರುಗಳು ಬರ್ತಾರೆ ಅನ್ನೋದು ಚಾರು ಗೊತ್ತಿದೆ. ಹಾಗಾಗಿ ಈ ಕಡೆ ಕೇಕೆ ಪೂಜೆ ಮಾಡೋಕೆ ಹೋಗ್ತಿದ್ರೆ, ಯಾಕೆ ನೀನು ಹೋಗ್ತಿದ್ಯಾ, ಹೋಗ್ಬೇಡ ಅಂತ ತಡೀತಿದ್ದಾರೆ. ನಮ್ಮ ಮನೆಗೆ ಪೂಜೆಗೆ ಹೋಗ್ಬೇಡ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನೀನು ಯಾಕೆ ಹೋಗ್ತಿದ್ಯಾ, ಹೋಗ್ಬೇಡ ಅಂತಿದ್ರೆ ಯಾಕೆ ಹೋಗಬಾರ್ದು ಅಂತ ಕೇಕೆ ಕೇಳ್ತಾರೆ. ಈ ಕಡೆ ಸತ್ಯ ಹೇಳೋಕ್ಕಾಗಲ್ಲ, ನಂಗೆ ಸತ್ಯ ಗೊತ್ತಿದೆ ಅನ್ನೋ ವಿಷಯನ ರಿವೀಲ್ ಮಾಡೋಕೆ ಇಷ್ಟ ಇಲ್ಲ ಚಾರುಗೆ. ಅದಕ್ಕೋಸ್ಕರ ಅವಳು ವಿಷಯನ ಹೇಳಿದೆ, ನಿನಗೆ ಹೋಗೋಕ್ಕಾಗಲ್ಲ, ಅದು ಅಮ್ಮ ನಮ್ಮ ಮನೇಲಿ ನಡೀತಿರೋದು ಅಂತೆಲ್ಲ ಹೇಳ್ತಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಪುರೋಹಿತರುಗಳೆಲ್ಲ ಬರ್ತಾರೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾಕಂದರೆ ಮೊದಲಿನ ಥರ ನೀನಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಜಾನಕಿಯವ್ರು ಕೂಡ, ಯಾಕೆ ನನ್ನ ಮಗ ದೊಡ್ಡ ದೊಡ್ಡ ದೇವಸ್ಥಾನದಲ್ಲೇ ಆ ರೀತಿಯೆಲ್ಲ ಬೋಧನೆ ಮಾಡಿದ್ದಾನೆ, ಮಂತ್ರಗಳನ್ನ ಹೇಳಿದ್ದಾನೆ, ಅಂಥದ್ರಲ್ಲಿ ನಿಮ್ಮನೆ ವಿಷಯ ಯಾಕೆ ಅಂದಾಗ ಇಂಥ ಪುರೋಹಿತರು ಬಂದರು, ಅವ್ರ ಮುಂದೆ ಅವನಿಗೆ ಮಾಡೋ ಗೊತ್ತಿದೆ ಅಂತಾರೆ. ಅದು ಆಗಲ್ಲ ಅಂತ. ಈಗೀಗ ಅವನು ಪೂಜೆ ಗೀಜೆ ಮಂತ್ರ ಎಲ್ಲ ಮಾಡಲ್ಲ ಅಲ್ವಾ, ಪ್ರಾಕ್ಟೀಸ್ ತಪ್ಪೋಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಅಂತಷ್ಟೇ ಅಂದಾಗ, ಇಲ್ಲ ನನ್ನ ಮಗ ಖಂಡಿತ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಶೋಕ ತನ್ನ ಪ್ಲಾನ್ ಪ್ರಕಾರ ಕೇಕಿಗೆ ಬಂದಿದೆ. ಈ ಕಡೆ ಕಾಫಿ ಕುಡಿಸ್ಬೇಕು ಅಂತ ನೋಡ್ತಿದ್ರೆ, ಈ ಕಡೆ ಕೇಕೆ ದೇವ್ರ ಮುಂದೆ ನಿಂತ್ಕೊಂಡು, ಇವತ್ತು ನನ್ನ ಮನೆ ಮರ್ಯಾದಿನ ಉಳಿಸ್ಲೇಬೇಕು, ನನ್ನ ಮರ್ಯಾದಿನ ಶಾಸ್ತ್ರಗಳ ಮರ್ಯಾದಿನ ಉಳಿಸ್ಬೇಕು ಅಂದರೆ ಇವತ್ತು ಚಾರು ಅದಕ್ಕೆ ಮನೇಲಿ ಪೂಜೆ ಅಚ್ಚುಕಟ್ಟಾಗಿ ಆಗಬೇಕು. ಅದು ಎಲ್ಲ ಕೂಡ ನನ್ನ ಮೇಲೆ ಇರೋದು. ಖಂಡಿತವಾಗ್ಲೂ ದೇವ್ರೆ ನನಗೆ ಶಕ್ತಿ ಕೊಡು, ಆ ಒಂದು ಪೂಜೆನ ಯಶಸ್ವಿಯಾಗಿ ಪೂರೈಸುವುದಕ್ಕೆ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಿದ್ದಾರೆ. ಎಷ್ಟು ಅಂತ ಕೇಳ್ಕೊತೀಯ ರಾಮಾಚಾರಿ ಅಂತ ಫ್ರೆಂಡ್ ಕೂಡ ಮುರಾರಿ ಇದ್ದಾರೆ, ಅವ್ರ ಜೊತೆ ಪೂಜೆಗೆ ಹೊರಡ್ತಿದ್ದಾರೆ. ನಂತರ ಈ ಕಡೆ ಕಾಫಿ ತಗೋ ಕುಡಿ ಅಂತ ಹೇಳಿ ಮಿಕ್ಸ್ ಮಾಡಿರೋ ಕೆಮಿಕಲ್ ಮಿಕ್ಸ್ ಕಾಫಿ ಕೊಡ್ತಾರೆ. ಈ ಕಡೆ ಒಂದು ಸ್ವಲ್ಪ ಕೂಡ ಅನುಮಾನ ಬಾರದೇ ಇರುವ ಹಾಗೆ ನಟಿಸ್ತಾರೆ ವೈಶ್ವಕ. ಈ ಕಡೆ ಸ್ವಲ್ಪ ಕೂಡ ಅನುಮಾನ ಕೂಡ ಬರಲ್ಲ ಕೇಕಿಗೆ, ಹಾಗಾಗಿ ಆ ಕಾಫಿನ ಕುಡ್ದೇ ಬಿಡ್ತಾನೆ. ಕಾಫಿನ ಕುಡಿಯುತ್ತಿದ್ದಾಗೆ ಸ್ವಲ್ಪ ಹೊತ್ತರಲ್ಲಿ ಈ ಕಡೆ ಗಂಟ್ಲು ಕಟ್ಟಿಬಿಟ್ಟಿದೆ. ಈ ಕಡೆ ಇನ್ನು 2 ಗಂಟೆ ಅಷ್ಟೇ ಇರೋದು, ಹೋಗಬೇಡ, ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ, ಈ ಕಡೆ ಕೇಕಿಗೆ ಬಾಯೇ ಬರ್ತಿಲ್ಲ. ಏನಪ್ಪ ಏನೂ ಕೂಡ ಮಾತಾಡ್ತಿಲ್ವಲ್ಲ ಇವನು ಅಂತ ಅನ್ಕೋತಿದ್ದಾಳೆ. ಈ ಕಡೆ ಚಾರುಗೆ ಗೊತ್ತೇ ಆಗ್ತಿಲ್ಲ, ಜೊತೆಗೆ ಏನಿದು, ಯಾಕೆ ಇವನು ಹೋಗ್ತಿದ್ದಾನೆ ಅನ್ನೋ ಅನುಮಾನ ಕೂಡ ಚಾರುಗಿದೆ. ಅವನಿಗೆ ಮಂತ್ರನೇ ಹೇಳಕ್ ಬರಲ್ಲ, ಆದ್ರೂ ಕೂಡ ಹೋಗ್ತಿದ್ದಾನೆ ಅಂತ. ಈ ಕಡೆ ಕೇಕೆ ತನಗೆ ಮಾರ್ಕ್ ಬರ್ತಿಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ತಾನೆ. ಯಾಕಪ್ಪ ಏನಾಯ್ತು ಅಂತ ಹೇಳಿ ಕಷಾಯ ಎಲ್ಲ ಕೂಡ ಕುಡಿಸ್ತಾರೆ, ಬಟ್ ಯಾವುದೇ ರೀತಿ ಯೂಸ್ ಆಗ್ತಿಲ್ಲ. ಏನಿದು, ಇವನು ನಾಟಕ ಮಾಡ್ತಿದ್ದಾನೋ ಅಥವಾ ತಪ್ಪಿಸ್ಕೊಳ್ಳೋಕೆ ಈ ರೀತಿ ನಡ್ಕೋತಿದ್ದಾನೋ ಅಥವಾ ನಿಜವಾಗ್ಲೂ ಇವ್ನಿಗೆ ಆಗಿದೆಯೋ ಅಂತ ಚಾರು ಅನ್ಕೋತಿದ್ದಾಳೆ. ಈ ಕಡೆ ತುಳಸಿ ಎಲೆನ ಕಿತ್ಕೊಂಡು ಬಂದು ಅದರ ರಸನ ಇಟ್ಕೋ ಗಂಟ್ಲಲ್ಲಿ ಅಂತ ಹೇಳ್ತಾರೆ, ಆಗ್ಲೂ ಕೂಡ ಸರಿ ಹೋಗ್ತಿಲ್ಲ. ಈ ಕಡೆ ಇನ್ನೇನು ಮಾಡೋದು, ಫೈನಲಿ ಇರೋದು ಕೋದಂಡವ್ರನ್ನ ಕಳ್ಸೋಕೆ ಹೋದ್ರೆ ಈ ಕಡೆ ಕೋದಂಡವ್ರು ಹೋಗೋಕೆ ರೆಡಿ ಇಲ್ಲ. ಈ ಕಡೆ ಕೋದಂಡವ್ರಿಗೂ ಕೂಡ ಗೊತ್ತಿದೆ ತನ್ನ ಹೆಂಡತಿನೇ ಈ ರೀತಿ ಮಾಡಿರೋದು ನನ್ನನ್ನು ಕಳಿಸ್ಬೇಕು ಅಂತ. ಆದರೆ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ, ಬಿಕಾಸ್ ಅವ್ರಿಗೆ ಮಂತ್ರಗಳನ್ನ ಬುಕ್ಕಲ್ಲಿ ಓದಿ ಬರುತ್ತೆ ಹೊರತು ಹಾಗೆ ಹೇಳೋಕೆ ಬರಲ್ಲ. ಮರ್ಯಾದೆ ಹೋಗುತ್ತೆ, ದೊಡ್ಡವ್ರು ಬರ್ತಾರೆ ಅಂತ. ಈ ಕಡೆ ಯಾಕೆ ನೀವು ಹೋಗಲ್ಲ ಅಂತಿದ್ದೀರಾ, ಹೋಗಿ ಮಂತ್ರ ಹೇಳದೆ ಅದನ್ನು ಪೂಜೆ ಪೂರೈಸ್ಕೊಡದೆ ಇರೋದು ಬದಲಾಗಿ ಪೂರೈಸ್ಕೊಡೋದು ತುಂಬಾ ಉತ್ತಮ ಅಲ್ವಾ ಅಂತ ಹೇಳ್ತಾರೆ. ಈ ಕಡೆ ಜಾನಕಿ ಅವ್ರು ಕೂಡ, ಹೌದು ಮಗನೆ, ನೀನಾದರೂ ಹೋಗಿ ಅವ್ರ ಪೂಜೆನ ಮುಗಿಸ್ಕೊಟ್ಟು ಬಾ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವೈಶ್ವಕ ತನ್ನ ತಮ್ಮನ ಜೊತೆ ಮಾತಾಡ್ತಿದ್ದಾಗೆ ಅವಳು ನಿರ್ಧಾರ ಬದಲಾಗ್ಬಿಡುತ್ತೆ. ಈ ಕಡೆ ನನ್ನ ಗಂಡ ಪೂಜೆಗೆ ಹೋಗ್ತಿದ್ದಾರೆ, ನನ್ನ ಗಂಡನೇ ಎಷ್ಟು ಕಡೆ ಕಾಣಿಸ್ತಿದ್ರು, ಆದರೆ ಇವತ್ತು ನನ್ನ ಗಂಡನೇ ಬೇಕಾಯಿತು ಅವ್ರ ಮನೆ ಮರ್ಯಾದೆ ಉಳಿಸೋದಕ್ಕೆ ಅಂತ ಹೇಳ್ತಿದ್ರೆ, ಈ ಕಡೆ ಏನಕ್ಕ ಹೇಳ್ತಿದ್ಯಾ, ಗಂಡ ಆದ್ರೇನು ಯಾರಾದ್ರೇನು ಅದು ನಾರಾಯಣ ಶರ್ ಮಗ, ಯಾರಿಂದನಾದರೂ ಆಗಲಿ ಅವ್ರ ಮನೆಗೆ ಅವಮಾನ ಆಗಬೇಕು, ಮರ್ಯಾದೆ ಹೋಗಬೇಕು, ಆಗ್ತಾನೆ ನಮ್ಮ ಸೇಡಿಗೆ ಬೆಲೆ ಸಿಗೋದು. ಯಾವುದೇ ಕಾರಣಕ್ಕೂ ನಿನ್ನ ಗಂಡನ ಕಳಿಸ್ಬೇಡ ಅಂತಾರೆ. ಖಂಡಿತ ನನ್ನ ಗಂಡನ ಕಳಿಸಲ್ಲ ಅಂತ ವೈಶ್ವಿಕ ಮನಸ್ಥಿತಿ ಚೇಂಜ್ ಆಗುತ್ತೆ. ಅಲ್ಲಿ ತನ್ನ ಗಂಡನ ಹೋಗಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡಿ ತನ್ನ ಗಂಡನ ಹೋಗೋದನ್ನು ಕೂಡ ತಡಿತಾಳೆ. ಆದರೆ ಈ ಕಡೆ ಚಾರುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಫೈನಲಿ ಜೈಲಿಗೆ ಹೋಗ್ಬಿಡ್ತಾಳೆ ರಾಮಾಚಾರಿನ ಭೇಟಿ ಮಾಡೋದಕ್ಕೆ. ಅನಾಹುತ ಆಗ್ತದೆ.
ಮಾವನ ಮರ್ಯಾದೆ ಹೋಗ್ತದೆ, ಮನೆತನದ ಮರ್ಯಾದೆ ಹೋಗ್ತದೆ ಅಂತ ಹೇಳ್ತಿದ್ದಾಳೆ. ಏನಾಯ್ತು ಮೇಡಮ್ ಏನು ಅಂತ ಕೇಳ್ತಿದ್ರೆ ಇನ್ನೇನು ರಾಮಾಚಾರಿ ಅಲ್ಲಿ ಆ ಕೇಕೆ ಪೂಜೆಗೆ ಹೋಗ್ಬೇಕಾಗಿದೆ, ಅಪ್ಪನ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಬರ್ತಿದ್ದಾರೆ, ದೊಡ್ಡ ದೊಡ್ಡವರು ಪುರೋಹಿತರು ಎಲ್ಲರೂ ಕೂಡ. ಆದರೆ ಅಲ್ಲಿ ಕೇಕಿಗೆ ಮಂತ್ರ ಬರಲ್ಲ, ಜೊತೆಗೆ ಅವ್ನ ಬಾಯಿ ಕೂಡ ನಿಂತು ಹೋಗಿದೆ. ಈಗ ಅಲ್ಲಿ ಪೂಜೆಗೆ ಹೋಗಲಿಲ್ಲ ಅಂದರೆ ಮಾವನ ಮರ್ಯಾದೆ ಹೋಗುತ್ತೆ, ಅವರಿಂದ ಒಂದು ಪೂಜೆ ನಿಂತೋಯ್ತು ಅಂತ. ಇದ ತನಕ ಇತಿಹಾಸನೇ ಇಲ್ಲ ಪೂಜೆ ನಿಂತಿರೋದು, ಆದರೆ ಇವತ್ತು ಆ ರೀತಿ ಆಗ್ತದೆ ಅಂತಿದ್ದಾಗ ಈ ಕಡೆ ರಾಮಾಚಾರಿಗೂ ಕೂಡ ಆತಂಕ ಆಗ್ತದೆ. ಅಲ್ಲಿ ಮುರಾರಿ ಹೋಗಿದ್ದಾರೆ, ಪುರೋಹಿತರೆಲ್ಲ ಬಂದಿದ್ದಾರೆ, ರಾಮಾಚಾರಿ ಬನ್ನ ಅಂತ ಕೇಳ್ತಿದ್ದಾರೆ, ಬರ್ತಾರೆ ಅಂತ ಹೇಳಿ ವೆಲ್ಕಮ್ ಮಾಡ್ತಿದ್ರೆ ಈ ಕಡೆ ಮಾನ್ಯತವರು ಎಲ್ಲಿ ಪೂಜೆ ಮಾಡೋರೇ ಬಂದಿಲ್ಲ. ಪೂಜೆ ಇಲ್ಲಿ ನಡೆಯುತ್ತೆ ಅಂದದಕ್ಕೆ ಖಂಡಿತ ಪೂಜೆ ನಡೆಯುತ್ತೆ, ಯಾರು ಬರಬೇಕು ಅವ್ರು ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಈ ಕಡೆ ಮಾನ್ಯತಾ ಶಾಕ್ ಆಗ್ತಿದ್ದಾರೆ. ಆದರೆ ಎಲ್ರಿಗೂ ಶಾಕ್ ಕೊಡೋ ಗಳಿಗೆ ಬಂದೇ ಬಿಡ್ತು. ಕೀಕೆ ಬಂದಿದ್ದೋ ಚಾರಿ ಬಂದಿದ್ದೋ ಗೊತ್ತಿಲ್ಲ. ಫೈನಲಿ ಮಾತು ಕೂಡ ಬಂತು, ಚಾರಿ ವೇಷದಲ್ಲಿರೋ ಕೇಕೇನೋ ಅಥವಾ ಚಾರಿನೋ ಅವರು ಕೂಡ ಬಂದಿದ್ದಾಯ್ತು. ಈ ಕಡೆ ವೈಶಾಖ ಹಾಗೆ ಮಾನ್ಯತಾ ಶಾಕ್ ಕೂಡ ಸಿಕ್ಕಿದ್ದಾಯ್ತು. ಹಾಗಿದ್ರೆ ಮುಂದೆ ಏನಾಗುತ್ತೆ? ಹಾಗಿದ್ರೆ ಅಲ್ಲಿ ಬಂದಿದ್ದು ಯಾರು, ರಾಮಾಚಾರಿನ ಅಥವಾ ಕೇಕೆನ? ನಿಜವಾಗಿ ಕೇಕೆನೇ ಬರ್ತಾರೆ ಅಂತ ಅನ್ಸುತ್ತೆ. ಖಂಡಿತ ಅಲ್ಲಿ ರಾಮಾಚಾರಿ ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಖಂಡಿತ ಅಲ್ಲಿಗೆ ಬರೋದು ಕೇಕೆನೇ ಆಗಿರುತ್ತೆ. ಖಂಡಿತವಾಗಿ ಅಲ್ಲಿ ಇರೋರಿಗೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಫೈನಲಿ ಅಲ್ಲಿರೋದು ಯಾರು ಅಂತ ಗೊತ್ತಾಗೋದೆ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬಂದಾಗ. ಹಾಗಿದ್ರೆ ಅಲ್ಲಿರೋದು ಯಾರು, ಯಾರ ಪೂಜೆನ ಮಾಡಿದ್ದಾರೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್